ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತೆ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 555 ಪಾಯಿಂಟ್ಸ್ ಡೌನ್ ಆಗಿ 81,159 ಕ್ಲೋಸ್ ಆಗಿದೆ. ನಿಫ್ಟಿ 166 ಪಾಯಿಂಟ್ಸ್ ಡೌನ್ ಆಗಿ 24,890 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 145 ಪಾಯಿಂಟ್ಸ್ ಡೌನ್ ಆಗಿ 54,976 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ, ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಅನಿವಾರ್ಯ ಕಾರಣದಿಂದ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ನಿನ್ನೆ ಮಾರ್ಕೆಟ್ ಏನಕ್ಕೆ ಆ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬರೋಣ. ನಿನ್ನೆ ನಮ್ಮ ಮಾರ್ಕೆಟ್ ಆ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ಆಗಿ 2 ರೀಸನ್ಸ್ ಕಾಣಿಸ್ತಾ ಇದಾವೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ, ಡೊನಾಲ್ಡ್ ಟ್ರಂಪ್ ಅವರು UN ಜನರಲ್ ಅಸೆಂಬ್ಲಿಯಲ್ಲಿ ರಷ್ಯಾ ಉಕ್ರೇನ್ ವಾರ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಇವಾಗ ರಷ್ಯಾದವರು ಈ ತರ ಅಗ್ರೆಸಿವ್ ಆಗಿ ಯುದ್ಧ ಮಾಡ್ತಾ ಇದಾರಲ್ವಾ, ಇದಕ್ಕೆ ಮೇನ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ಇಂಡಿಯಾ ಮತ್ತೆ ಚೈನಾದವರು ಅಂತ ಹೇಳಿದ್ದಾರೆ. ಯಾವ ತರ ಅಂದ್ರೆ, ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದರಿಂದ ಇಂಡೈರೆಕ್ಟ್ ಆಗಿ ಈ ಯುದ್ಧನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ UN ಜನರಲ್ ಅಸೆಂಬ್ಲಿಯಲ್ಲಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ 2 ಕಂಟ್ರೀಸ್ ಮೇಲೆ ಇನ್ನ ಹೈಯರ್ ಟ್ಯಾರಿಫ್ ಹಾಕ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬರೀ ನಾನ್ ಮಾತ್ರ ಈ ತರ ಹೈಯರ್ ಟ್ಯಾರಿಫ್ ಹಾಕಿದ್ರೆ ಸಾಕಾಗಲ್ಲ, ಇಲ್ಲಿ ಕುಂತಿರೋ ಎಲ್ಲಾ ಯುರೋಪಿಯನ್ ಕಂಟ್ರೀಸ್ ಏನಿದ್ದೀರಾ ಎಲ್ಲರನ್ನು ಇದೇ ತರ ಹೈಯರ್ ಟ್ಯಾರಿಫ್ ಹಾಕಿ ಈ 2 ಕಂಟ್ರೀಸ್ ಮೇಲೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ರೀಸನ್ ಇಂದ ಫಾಲ್ ಆಗಿರ್ಬೋದು. ಅದಾದ್ಮೇಲೆ ಇವಾಗ ಫೆಡ್ ಚೇರ್ಮನ್ ಅವ್ರು ನೋಡ್ಕೊಂಡ್ರೆ ಹಿಂದಿನ ವಾರ ರೇಟ್ ಕಟ್ ಮಾಡಿದ್ರು. ಅದರಿಂದ ನಮ್ಮ ಮಾರ್ಕೆಟ್ ಕೂಡ ನಿಯರ್ಲಿ 2 to 3 ಡೇಸ್ ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ವಾ. ಮತ್ತೆ ನಿನ್ನೆ ನೋಡ್ಕೊಂಡ್ರೆ ಫೆಡ್ ಚೇರ್ಮನ್ ಅವರು US ಎಕಾನಮಿಯಲ್ಲಿ ಸ್ವಲ್ಪ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಇವಾಗ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ನೋಡ್ಕೊಂಡ್ರೆ ಡ್ರಾಪ್ ಆಗ್ತಾ ಇದೆ ಅಂತ ಇಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಮಂತ್ಸ್ ಅಲ್ಲಿ ಸ್ವಲ್ಪ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಏನಾದ್ರೂ ಕಮ್ಮಿ ಆಗುತ್ತೆ ಅಂತ US ಮಾರ್ಕೆಟ್ ಕೂಡ ಲಾಸ್ಟ್ 2 ಡೇಸ್ ಇಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಈ 2 ರೀಸನ್ಸ್ ಇಂದ ನಮ್ಮ ಮಾರ್ಕೆಟ್ ಫಾಲ್ ಆಗಿರ್ಬೋದು. ಅದಾದ್ಮೇಲೆ FII ಸೆಲ್ಲಿಂಗ್ ನೋಡ್ಕೊಂಡ್ರೆ ಸ್ಟಾಪ್ ಮಾಡ್ತಾನೆ ಇಲ್ಲ, ನಮ್ಮ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಎಲ್ಲಾ ರೀಸನ್ಸ್ ಇಂದ ನಮ್ಮ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ, ಕಂಟಿನ್ಯೂಸ್ ಆಗಿ ಸ್ಟ್ರೈಟ್ 5th ಡೇ ಇವತ್ತು ಸಹ ನಮ್ಮ ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಯಾಕೆ ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಲಾಸ್ಟ್ ವೀಕೆಂಡ್ ಅಲ್ಲಿ ಈ H1B ವೀಸಾ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ವಾ, ಅದರಿಂದ ಈ IT ಕಂಪನೀಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಇವತ್ತು ನೋಡ್ಕೊಂಡ್ರು IT ಇಂಡೆಕ್ಸ್ ಎಬೋವ್ 1% ಫಾಲ್ ಆಗಿದೆ. ಮತ್ತೆ ಲಾಸ್ಟ್ 1 ವೀಕ್ ಅಲ್ಲಿ ನಿಯರ್ಲಿ 6% ವರೆಗೂ ಫಾಲ್ ಆಗಿದೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಈ H1B ವೀಸಾ ಇರುತ್ತಲ್ವಾ, ಈ ವೀಸಾ ಪ್ರೋಸೆಸ್ ಯಾವ ತರ ನಡೆಯುತ್ತೆ ಅಂದ್ರೆ, ಲಾಟ್ರಿ ಬೇಸಿಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಹೆಂಗೆ ಅಂದ್ರೆ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ಪ್ರತಿ ವರ್ಷ ಒಂದು 20 H1B ವೀಸಾಸ್ ಪ್ರೊವೈಡ್ ಮಾಡ್ತಾ ಇದಾರೆ ಅಂದ್ರೆ ನಿಯರ್ಲಿ ಒಂದು 100 ಅಪ್ಲಿಕೇಶನ್ಸ್ ಬರುತ್ತೆ ಅನ್ಕೊಳ್ಳಿ. ಅದ್ರಲ್ಲಿ ಇವಾಗ ಲಾಟ್ರಿ ಬೇಸಿಸ್ ಅಲ್ಲಿ ಪಿಕ್ ಮಾಡ್ತಾರೆ. ಇವಾಗ ಆ ತರ ಪ್ರೊಸೆಸ್ ಏನಿದೆ, ಆ ತರ ಪ್ರೊಸೆಸ್ ಏನ್ ಬೇಡ ಅಂತ ಅನ್ಬಿಟ್ಟು ಇವತ್ತು ಹೊಸ ಪ್ರಪೋಸಲ್ ನ ಇಟ್ಟಿದ್ದಾರೆ. ಯಾವ ತರ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ, ಹೈ ಸ್ಕಿಲ್ಸ್ ಇರಬೇಕು, ಹೈ ವೇಜಸ್ ನ ಪ್ರೊವೈಡ್ ಮಾಡಬೇಕು, ಹೈಯರ್ ಕ್ವಾಲಿಫಿಕೇಶನ್ ಇರಬೇಕು. ಆ ತರ ಕ್ಯಾಂಡಿಡೇಟ್ಗೆ ಮಾತ್ರ ಈ H1B ವೀಸಾಸ್ ನ ಪ್ರೊವೈಡ್ ಮಾಡಬೇಕು ಅಂತ ಹೊಸ ಪ್ರಪೋಸಲ್ ನ ಇಟ್ಟಿದ್ದಾರೆ. ಈ ಪ್ರಪೋಸಲ್ ಇಂದನು ಇವತ್ತು ನಮ್ಮ IT ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಇವಾಗ ಹೈ ವೇಜಸ್ ನ ಕೊಡ್ಬೇಕು ಅಂದ್ರೆ ಆ ಕಂಪನೀಸ್ಗೆ ಸ್ವಲ್ಪ ಬರ್ಡನ್ ಇರುತ್ತಲ್ವಾ, ಆ ಕಾರಣದಿಂದ ಸಹ ಇವತ್ತು IT ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಫ್ರೆಂಡ್ಸ್, ಇವಾಗ TCS ನೋಡ್ತಾ ಇದ್ದೀರಾ, 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಲಾಸ್ಟ್ 1 ವೀಕ್ ಅಲ್ಲಿ ನೋಡ್ಕೊಂಡ್ರೆ ಎಬೋ 7% ಫಾಲ್ ಆಗಿದೆ. ಅದ್ರ ಜೊತೆಗೆ 80,000 crores ಮಾರ್ಕೆಟ್ ಕ್ಯಾಪ್ ಕೂಡ ಲೂಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಮಾರ್ಕ್ ಮಾಬಿಸ್ ಅವ್ರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಸೆನ್ಸೆಕ್ಸ್ ನೋಡ್ಕೊಂಡ್ರೆ 1 lakh ರೀಚ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಡಿಫೆನ್ಸ್ ಸೆಕ್ಟರ್ ಆಗಲಿ, ಜೊತೆಗೆ ಸೆಮಿ ಕಂಡಕ್ಟರ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್, ಈ ಸೆಗ್ಮೆಂಟ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ BSE ಬಗ್ಗೆ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಕೊಂಡ್ರು ತುಂಬಾ ಜನ ಕೇಳ್ತಾನೆ ಇದ್ದಾರೆ, ಇವಾಗ BSE ಅಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ಇಲ್ಲ. ಅದಕ್ಕೋಸ್ಕರ ಇವಾಗ BSE ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಈ ಕಂಪನಿ ಬಗ್ಗೆ ಲಾಸ್ಟ್ 3 ಮಂತ್ಸ್ ಇಂದನೂ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ. ಲಾಸ್ಟ್ 2 or 3 ಸೆಷನ್ಸ್ ಅಲ್ಲಿ ತುಂಬಾನೇ ಫಾಲ್ ಆಗಿದೆ. ಜೊತೆಗೆ ಲಾಸ್ಟ್ 1 ವೀಕ್ ಅಲ್ಲೇ ನಿಯರ್ಲಿ 8% ಫಾಲ್ ಆಗಿದೆ. ಮತ್ತೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 30% ಫಾಲ್ ಆಗಿದೆ. ಇವಾಗ ಈ BSE ನೋಡ್ಕೊಂಡ್ರೆ ಏನಕ್ಕೆ ಈ ತರ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ, ಫ್ರೆಂಡ್ಸ್
ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ CNBC ಅಲ್ಲಿ ಸೋರ್ಸಸ್ ಇಂದ ಬಂದಿರೋ ಇನ್ಫಾರ್ಮೇಶನ್ ಅಂತ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇದರಲ್ಲಿ ಇವಾಗ ಈ ವೀಕ್ಲಿ ಎಕ್ಸ್ಪೈರೀಸ್ ಏನಿದೆ, ಈ ವೀಕ್ಲಿ ಎಕ್ಸ್ಪೈರೀಸ್ನ ಸ್ವಲ್ಪ ಲಾಂಗರ್ ಡ್ಯೂರೇಷನ್ಗೆ ಚೇಂಜ್ ಮಾಡೋದಕ್ಕೆ ಸೆಬಿ ಅವರು ಕನ್ಸಲ್ಟೇಷನ್ ಪೇಪರ್ನ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಅಂತ CNBC ಅಲ್ಲಿ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಮುಂಚೆಯಿಂದನೂ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ ಈ ವೀಕ್ಲಿ ಎಕ್ಸ್ಪೈರೀಸ್ ಏನಿದೆ, ಈ ವೀಕ್ಲಿ ಎಕ್ಸ್ಪೈರೀಸ್ BSEಗಾಗ್ಲಿ NSEಗಾಗ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಬಿ ಅವ್ರು ನೋಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವಾಲಟಿಲಿಟಿನ ಕಮ್ಮಿ ಮಾಡೋದಕ್ಕೆ ಈ ವೀಕ್ಲಿ ಎಕ್ಸ್ಪೈರೀಸ್ ನ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಎಕ್ಸ್ಪೈರೀಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ನಾನು ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಈ ನ್ಯೂಸ್ ಏನಿದೆ ಲಾಸ್ಟ್ 1.5 months ಇಂದನೂ ಕೇಳ್ತಾನೆ ಬರ್ತಾ ಇದೀವಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ 2 weeks ಬ್ಯಾಕ್ ನೋಡ್ಕೊಂಡ್ರೆ ಸೆಬಿ ಚೇರ್ಮನ್ ಆದ ತುಹಿಕಾಂತ್ ಪಾಂಡೆ ಅವರು ಸಹ ಮೆನ್ಷನ್ ಮಾಡಿದ್ರು, ಈ ವೀಕ್ಲಿ ಎಕ್ಸ್ಪೈರೀಸ್ ರಿಲೇಟೆಡ್ ಆಗಿ ಕನ್ಸಲ್ಟೇಷನ್ ಪೇಪರ್ ರೆಡಿ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. CNBC ಅಲ್ಲಿ ಅಪ್ಡೇಟ್ ಮಾಡಿದ್ರಲ್ವಾ, ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ ಅಂತ. ಅದರಿಂದ ಇವಾಗ BSE ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ BSEಗೆ ಸ್ವಲ್ಪ ನಿಯರ್ ಟರ್ಮ್ ಅಲ್ಲಿ ಸ್ವಲ್ಪ ಥ್ರೆಟ್ ಇದೆ. ಆದ್ರೂ ಅಫಿಷಿಯಲ್ ಆಗಿ ಯಾವುದೇ ತರ ಡೇಟಾಸ್ ಏನು ಕನ್ಫರ್ಮ್ ಆಗಿಲ್ಲ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಸೆಬಿ ಅವರೇನಾದ್ರೂ ಈ ವೀಕ್ಲಿ ಕಾಂಟ್ರಾಕ್ಟ್ಸ್ ರಿಲೇಟೆಡ್ ಆಗಿ ಕನ್ಸಲ್ಟೇಷನ್ ಪೇಪರ್ನ ರಿಲೀಸ್ ಮಾಡಿದ್ರೆ ಆ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ವೀಕ್ಲಿ ಎಕ್ಸ್ಪೈರೀಸ್ನೆಲ್ಲ ಸ್ಟಾಪ್ ಮಾಡ್ತಾ ಇದೀವಿ, ಮಂತ್ಲಿ ಎಕ್ಸ್ಪೈರೀಸ್ ಮಾತ್ರ ಇರುತ್ತೆ ಅಂತ ಅಂದ್ರೆ ಅದು BSEಗೆ ನೆಗೆಟಿವ್ ಆಗುತ್ತೆ. ಅಥವಾ NSEಗಾಗ್ಲಿ BSEಗಾಗ್ಲಿ ಎಕ್ಸ್ಪೈರೀಸ್ ಎಲ್ಲ ಒಂದೇ ದಿನನೇ ಇರುತ್ತೆ, ಬೇರೆ ಬೇರೆ ದಿನ ಇರಲ್ಲ ಅಂತಂದ್ರೂ ನೆಗೆಟಿವ್ ಆಗುತ್ತೆ. ಅಥವಾ ಈ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ, ಇವಾಗ ಏನ್ ಎಕ್ಸ್ಪೈರೀಸ್ ನಡೀತಾ ಇದೆ ಅದೇ ತರನೇ ಎಕ್ಸ್ಪೈರೀಸ್ ಕಂಟಿನ್ಯೂ ಆಗುತ್ತೆ ಅಂದು ಏನಾದ್ರೂ ಸ್ವಲ್ಪ ಚೇಂಜಸ್ ನ ಮಾಡಿದ್ರೆ ಅದು ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ಈ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಯಾವ ತರನಾದ್ರೂ ಅಪ್ಡೇಟ್ ಮಾಡಬಹುದು. ಅದಕ್ಕೋಸ್ಕರ BSE ಅಲ್ಲಿ ಇನ್ವೆಸ್ಟ್ ಮಾಡೋರಾಗ್ಲಿ ಇನ್ವೆಸ್ಟ್ ಮಾಡಿರೋರಾಗ್ಲಿ ಸ್ವಲ್ಪ ನಿಯರ್ ಟರ್ಮ್ ಥ್ರೆಟ್ ಇದೆ ಅಂತ ನೆನ್ಪಿಟ್ಕೊಂಡಿರಿ. ಮತ್ತೆ ಈ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ NSE ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿರ್ತೀರಲ್ವಾ, ಇವರು ಸಹ ಸ್ವಲ್ಪ ನಿಯರ್ ಟರ್ಮ್ ಥ್ರೆಟ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಕೇಳಿದ್ದಾರೆ. ಈ ಕಂಪನಿ ಏನಕ್ಕೆ ಈ ತರ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2% ಫಾಲ್ ಆಗಿದೆ. ಮತ್ತೆ ಲಾಸ್ಟ್ 3 months ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 25% ಫಾಲ್ ಆಗಿದೆ. ಏನಕ್ಕೆ ಈ ತರ ಕಂಟಿನ್ಯೂಸ್ ಆಗಿ ಈ ಕಂಪನಿ ಫಾಲ್ ಆಗ್ತಾ ಇದೆ ಅಂತ ನೋಡ್ಕೊಂಡ್ರೆ, ಈ ಜೇನ್ ಸ್ಟ್ರೀಟ್ ಬಗ್ಗೆ ಮಾತಾಡ್ಕೊಂಡಿದ್ವಲ್ವಾ, ಇವರು ನಮ್ಮ ಮಾರ್ಕೆಟ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡ್ತಾ ಇದಾರೆ ಅಂತ 2 months ಬ್ಯಾಕ್ ಮಾತಾಡ್ಕೊಂಡಿದ್ವಿ, ನೆನ್ಪಿದ್ಯಾ? ಅದೇ ಕೇಸ್ ರಿಲೇಟೆಡ್ ಆಗೇನೆ ಈ ನುವಾಮಾ ಅವ್ರಿಗೂ ಲಿಂಕ್ ಇದೆ ಅಂತ ಸೆಬಿ ಅವರು ಈ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಲ್ಲಿ ಈ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ವರ್ಕ್ ಪ್ಲೇಸ್ ಅಲ್ಲೆಲ್ಲ IT ರೈಟ್ಸ್ ನ ಮಾಡಿದ್ದಾರೆ. ಅದರಿಂದ ಇನ್ವೆಸ್ಟರ್ಸ್ಗೂ ಕೂಡ ರಿಸ್ಕ್ ಇದೆ ಅಂತ ಈ ಕಂಪನಿಯಿಂದ ಎಕ್ಸಿಟ್ ಆಗ್ತಾ ಇರ್ಬೋದು. ಅದ್ರ ಜೊತೆಗೆ ಲಾಸ್ಟ್ 6 months ಇಂದ ಲಾಸ್ಟ್ 1 year ಇಂದ ಈ ಕಂಪನಿ ನೋಡ್ಕೊಂಡ್ರೆ ತುಂಬಾನೇ ರ್ಯಾಲಿ ಆಗಿದೆ. ಜೊತೆಗೆ ವ್ಯಾಲ್ಯೂಷನ್ಸ್ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ಅಂತ ಕೂಡ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇರ್ಬೋದು. ಈ ಎಲ್ಲಾ ಕಾರಣದಿಂದ ಈ ಕಂಪನಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವಾಗ BSE, ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್, MCX, HDFC ಅಸೆಟ್ ಮ್ಯಾನೇಜ್ಮೆಂಟ್, CDSL, NSDL ಈ ಕಂಪನೀಸ್ ಎಲ್ಲ ಏನಿದಾವೆ ಇವು ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ಕಂಪನೀಸ್ ಅಲ್ಲೂ ಅಷ್ಟೇ ತುಂಬಾನೇ ಒಳ್ಳೆ ರ್ಯಾಲಿನ ನೋಡ್ತೀವಿ. ಅಂದ್ರೆ ಯಾವ ಕಂಪನೀಸು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗದಿದ್ದಷ್ಟು ಈ ಕಂಪನೀಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಅದೇ ಒಂದ್ ವೇಳೆ ಮಾರ್ಕೆಟ್ ಏನಾದರೂ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಈ ಕಂಪನೀಸ್ ಅಲ್ಲೂ ಕೂಡ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ನ ನೋಡ್ತಾನೆ ಇರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ UBS ಅವರು ಇದಾರಲ್ವಾ, ಇವರು ಈ ಕಂಪನಿಗೆ ಮುಂಚೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ರು. ಆದ್ರೆ ಇವಾಗ ಇದನ್ನ ಅಪ್ಗ್ರೇಡ್ ಮಾಡ್ತಾ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಕೂಡ ಸೆಟ್ ಮಾಡಿದ್ದಾರೆ. ಇವಾಗ ಈ ಕಂಪನಿ ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 23,000 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 27% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಾ ಇರೋದು. ಏನಕ್ಕೆ ಈ ತರ ಇಷ್ಟು ಪಾಸಿಟಿವ್ ರೇಟಿಂಗ್ ನ ಕೊಡ್ತಾ ಇದಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ರೀಸೆಂಟ್ ಟೈಮ್ ಅಲ್ಲಿ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಇವರು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ತಾ ಇದಾರೆ. ಅಂದ್ರೆ ರೀಸೆಂಟ್ ಆಗಿ ಒಂದು ಕಂಪನಿಯಲ್ಲಿ ಸ್ಟೇಕ್ ನ ಅಕ್ವೈರ್ ಮಾಡಿದ್ರು. ಆ ಕಂಪನಿ ನೋಡ್ಕೊಂಡ್ರೆ ಕ್ಯಾಮ್ರಾ ಮಾಡ್ಯೂಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಮಾತಾಡ್ಕೊಂಡಿದ್ವಿ. ಆ ಟೈಮ್ ಅಲ್ಲಿ ಈ ಕಂಪನಿ ತುಂಬಾ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಇವಾಗ UBS ಅವರು ಇದೇ ಕಾರಣದಿಂದನೇ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿರೋದು. ಇವಾಗ ಇವರು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ತಾ ಇದಾರೆ. ಡಿಸ್ಪ್ಲೇಸ್ ನ ಒಂದು ಕಂಪನಿ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇದಾರೆ. ಮತ್ತೆ ಕ್ಯಾಮ್ರಾ ಮಾಡ್ಯೂಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ. ಬ್ಯಾಟರೀಸ್ ರಿಲೇಟೆಡ್ ಆಗೂ ಕೂಡ ವರ್ಕ್ ಮಾಡ್ತಾ ಇದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನಿಯಲ್ಲಿ ಮಾರ್ಜಿನ್ಸ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ನಿಯರ್ಲಿ 110 basis points ಮಾರ್ಜಿನ್ಸ್ ಇನ್ಕ್ರೀಸ್ ಆಗುತ್ತೆ FY28 ಅಷ್ಟರಲ್ಲಿ ಅಂತ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡೋ ಕಂಪನೀಸ್ ಅಲ್ಲಿ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಏನಿದೆ ಇದೊಂದು ಪ್ರಾಮಿನೆಂಟ್ ಪ್ಲೇಯರ್. ಇವರು ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಈ ಕಂಪನಿನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ.
ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಆಕ್ಮೆ ಸೋಲಾರ್ ಅವ್ರಿಗೆ ನಿಯರ್ಲಿ 4000 crores SBI ಅವರು ಒಂದು ಸೋಲಾರ್ ಪ್ರಾಜೆಕ್ಟ್ ಗೆ ಫಂಡಿಂಗ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ KP ಗ್ರೀನ್ ಎನರ್ಜಿ ಕಂಪನಿ ಇದೆ ಅಲ್ವಾ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 5% ಪಾಸಿಟಿವ್ ಓಪನ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಇವತ್ತು ಸಹ ಮತ್ತೆ SBI ಅವರು 3200 crores ಲೋನ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ನ್ಯೂಜನ್ ಸಾಫ್ಟ್ವೇರ್ ನೋಡಿದ್ರಾ, ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಇವ್ರಿಗೆ 2 ಆರ್ಡರ್ಸ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮೊದಲನೇ ಆರ್ಡರ್ ನೋಡ್ಕೊಂಡ್ರೆ UK ಬೇಸ್ಡ್ ಸಬ್ಸಿಡರಿ ಕಂಪನಿಗೆ TCS ನ ಬೆಲ್ಜಿಯಂ ಯೂನಿಟ್ ಇಂದ ಆರ್ಡರ್ ಬಂದಿರೋದು. ಇದರಲ್ಲಿ ನ್ಯೂಜನ್ ಸಾಫ್ಟ್ವೇರ್ ಅವರು TCS ಅವ್ರಿಗೆ ಕ್ಲೌಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ ನಿಯರ್ಲಿ 4 crores ಅಂತ ಎಕ್ಸ್ಚೇಂಜ್ ಫಿಲ್ಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಆರ್ಡರ್ ನೋಡ್ಕೊಂಡ್ರೆ ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿಯಿಂದ ಇವರು ಸಾಫ್ಟ್ವೇರ್ ಲೈಸೆನ್ಸ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿರೋದು. ಈ ಆರ್ಡರ್ ವರ್ತ್ ನೋಡ್ಕೊಂಡ್ರೆ 21 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಓವರ್ ಆಲ್ ಈ 2 ಆರ್ಡರ್ಸ್ ಬಂದಿರೋದಕ್ಕೇನೆ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಪಾಲಿಕ್ಯಾಬ್ ಇಂಡಿಯಾ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 1.5% ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ ಈ ಕಂಪನಿ ಪ್ರಮೋಟರ್ ಅವರು ಈ ಕಂಪನಿಯಲ್ಲಿ 0.8% ಸ್ಟೇಕ್ ನ ಬ್ಲಾಕ್ ಡೀಲ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಈ ಟೋಟಲ್ ಬ್ಲಾಕ್ ಡೀಲ್ ವರ್ತ್ ನೋಡ್ಕೊಂಡ್ರೆ 887 crores ಅಪ್ರಾಕ್ಸಿಮೇಟ್ಲಿ. ಮತ್ತೆ ಇವರು ಸೆಲ್ ಮಾಡಿರೋ ಪ್ರೈಸ್ ಆದ್ರೆ 7300 rupees ಪರ್ ಶೇರ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 3% ಡಿಸ್ಕೌಂಟ್ ಅಲ್ಲೇನೆ ಸೆಲ್ ಮಾಡಿರೋದು. ಅದರಿಂದನೇ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್ ಇವಾಗ ಯಾವುದೇ ಒಂದು ಕಂಪನಿಯಲ್ಲಾಗಲಿ ಪ್ರಮೋಟರ್ಸ್ ಆ ಕಂಪನಿಯಲ್ಲಿ ಸ್ಟೇಕ್ ನ ಸೆಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಲಾಸ್ಟ್ 3-4 ಡೇಸ್ ಇಂದ ನೋಡ್ಕೊಂಡ್ರು ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ. ಆದ್ರೂ ಈ ಟೈಮಲ್ಲಿ ಪ್ರತಿಯೊಂದು PSU ಬ್ಯಾಂಕ್ಸ್ ನೋಡ್ಕೊಂಡ್ರು ಲಾಸ್ಟ್ 3-4 ಡೇಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ FIS ಕ್ಯಾಪಿಂಗ್ ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ 20% ಕ್ಯಾಪಿಂಗ್ ಇದೆ. ಆ 20% ಕ್ಯಾಪಿಂಗ್ ಇಂದ 26% ಗೆ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಈ PSU ಬ್ಯಾಂಕ್ಸ್ ಅಂದ್ರೆ ಯಾವ ಹೇಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಈ ತರ ಇನ್ನ ತುಂಬಾ ಕಂಪನೀಸ್ ಇದಾವಲ್ವಾ. ಇವಾಗ ಈ ಕಂಪನೀಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ನನ್ನ ಹತ್ರ ದುಡ್ಡಿದ್ದು ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಇರೋ ದುಡ್ಡಲ್ಲಿ ಬರೀ 20% ಮಾತ್ರನೇ ನಾನು ಈ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಬೇರೆ ದೇಶದಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ ನನಗೆ ಕ್ಯಾಪಿಂಗ್ ಕೊಟ್ಟಿದ್ದಾರೆ 20% ಮಾತ್ರನೇ ನೀನು ಇನ್ವೆಸ್ಟ್ ಮಾಡೋ ಅಂತ. ಅದರಿಂದ ನಾನು ಅಷ್ಟೇ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಆದ್ರೆ ಇವಾಗ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಅದನ್ನ FI ಕ್ಯಾಪಿಂಗ್ ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಇವಾಗ 26% ವರ್ಗು ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಬ್ಯಾಂಕ್ಸ್ ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ಸ್ ಒಳಗಡೆ ಇವಾಗ ಅಡಿಷನಲ್ ಆಗಿ ದುಡ್ಡು ಬರುತ್ತೆ. ಅದರಿಂದ ಇದು ಬ್ಯಾಂಕ್ಸ್ ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಲಾಸ್ಟ್ 3-4 ಡೇಸ್ ಇಂದ ಈ PSU ಬ್ಯಾಂಕ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ಮೋತಿಲಾಲ್ ಒಸ್ವಾಲ್ ಅವ್ರು ನೋಡ್ಕೊಂಡ್ರೆ PSU ಬ್ಯಾಂಕ್ಸ್ ಅಲ್ಲಿ ರೇಟಿಂಗ್ ಪೊಟೆನ್ಶಿಯಲ್ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ PSU ಬ್ಯಾಂಕ್ಸ್ ಗೆ ಈ ಕ್ಯಾಪಿಟಲೈಸೇಷನ್ ನೋಡ್ಕೊಂಡ್ರೆ ಲಾಸ್ಟ್ 5 years ಇಂದ ಯಾವುದೇ ತರ ಇನ್ಕ್ರೀಸ್ ಮಾಡಿರಲಿಲ್ಲ. ಅದ್ರ ಜೊತೆಗೆ ಈ PSU ಬ್ಯಾಂಕ್ಸ್ ವ್ಯಾಲ್ಯೂಷನ್ಸ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿಯಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಇವಾಗ ರೇಟಿಂಗ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಸ್ಟ್ರೆಂಥನ್ ಆಗುತ್ತೆ ಅಂತ ಎಲ್ಲ ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿ ಇವರು 3 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ SBI ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ಇಂಡಿಯನ್ ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ. ಈ 3 ಬ್ಯಾಂಕ್ಸ್ ನ ಪಿಕ್ ಮಾಡಿದ್ದಾರೆ. ಈ ತರ ಕ್ಯಾಪಿಟಲೈಸೇಷನ್ ಇನ್ಕ್ರೀಸ್ ಆದ್ರೆ ಈ ಕಂಪನೀಸ್ಗೆಲ್ಲ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ. ನೋಡೋಣ ಈ ಕ್ಯಾಪಿಂಗ್ ರಿಲೇಟೆಡ್ ಆಗಿ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಪೇಟಿಎಂ. ಫ್ರೆಂಡ್ಸ್ ಇವಾಗ ಈ ಪೇಟಿಎಂ ನೋಡ್ಕೊಂಡ್ರೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನಾವು ಪ್ರತಿಯೊಬ್ಬರು ಈ ಪೇಟಿಎಂ ಆಪ್ ಅಲ್ಲಿ UPI ಟ್ರಾನ್ಸಾಕ್ಷನ್ಸ್ ಆಗಲಿ, ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಗಲಿ, ಆನ್ಲೈನ್ ಪೇಮೆಂಟ್ಸ್ ಆಗಲಿ ಪ್ರತಿಯೊಂದನ್ನು ಮಾಡ್ತಾನೆ ಇರ್ತೀವಲ್ವಾ. ಇವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ 1% ಗೋಲ್ಡ್ ಕಾಯಿನ್ ಸಿಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ UPI ಟ್ರಾನ್ಸಾಕ್ಷನ್ ನಲ್ಲಿ ಕ್ರೆಡಿಟ್ ಕಾರ್ಡ್ ನ ಆಡ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಲ್ವಾ, ಈ ತರ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಗೋಲ್ಡ್ ಕಾಯಿನ್ಸ್ ಡಬಲ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಗೋಲ್ಡ್ ಕಾಯಿನ್ಸ್ ಏನೋ ಸಿಗ್ತಾವಲ್ವಾ, ಅದನ್ನ ಅದೇ ತರ ರಿಡೀಮ್ ಕೂಡ ಮಾಡ್ಕೊಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಡೀಟೇಲ್ ಆಗಿ ಚೆಕ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಇದು ಪೇಟಿಎಂ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತ ಅಂದ್ರೆ
ಅಡಿಷನಲ್ ಆಗಿ ಟ್ರಾನ್ಸಾಕ್ಷನ್ಸ್ ಏನಾದರೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಏನಾದರೂ ಇದೆಯೇನೋ ಅಂತ ಈ ಥರ ಹೊಸ ಫೀಚರ್ಸ್ನ ತರ್ತಾ ಇರೋದು ಇವರು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.